ಪ್ರೈಸ್ ಅಲ್ಲ. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮುಂಟಾಗ್ಲಿ. ಪ್ರೀತಿಯ ದೇವಜನರೇ, ದೇವರ ವಾಕ್ಯ ಹೀಗೆ ಹೇಳ್ತದೆ. ಕೀರ್ತನೆ 16ನೇ ಅಧ್ಯಾಯ 2ನೇ ವಾಕ್ಯ, ನಾನು ಯೆಹೋವನನ್ನು ಕುರಿತು ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಬೇರೆ ಇಲ್ಲ ಎಂತಲೂ. ಪ್ರೀತಿಯ ದೇವಜನರ, ನಿಮ್ಮ ಜೀವಿತದಲ್ಲಿ ಸುಖವು, ಆರೋಗ್ಯವು, ಸಮಾಧಾನವು, ನೆಮ್ಮದಿಯು, ಬಿಡುಗಡೆಯು ಯೇಸುವಿನಲ್ಲಿ ಹೊರತು ಈ ಲೋಕದಲ್ಲಿ ಎಲ್ಲೂ ಸಹ ಇಲ್ಲ. ಡಾಕ್ಟರ್ಗಳು ತಾತ್ಕಾಲಿಕವಾಗಿ ನಮಗೆ ಔಷಧಿಗಳನ್ನು ಕೊಡಬಹುದು, ತಾತ್ಕಾಲಿಕವಾದಂಥ ಆಲೋಚನೆಗಳನ್ನು ಕೊಡ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ನಮಗೆ ಸುಖ ಇರುವಂಥದ್ದು, ಆರೋಗ್ಯ ಇರುವಂಥದ್ದು, ನೆಮ್ಮದಿ ಇರುವಂಥದ್ದು ಯೇಸುವಿನಲ್ಲಿ ಮಾತ್ರವೇ. ಯಾಕೆಂದರೆ ಇವತ್ತು ಒಂದು ವೇಳೆ ನೀವು ರೋಗದ ಪರಿಸ್ಥಿತಿಗಳಲ್ಲಿ ಮಲಗಿರುವುದಾದರೆ ಹೇಳ್ರಿ, ಯೇಸುವೆ ನಿನ್ನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ, ಯೇಸುವೆ ನಿನ್ನ ಬಾಸುಂಡೆಗಳಿಂದ ನಾನು ಸೌಖ್ಯವಾಗಿದ್ದೇನೆ, ನಾನು ಸುಖವಾಗಿದ್ದೇನೆ ಎಂಬುದಾಗಿ ಹೇಳ್ರೆ. ಯೆಹೋವ ರಾಫ ನಮಗೆ ಆರೋಗ್ಯದಾಯಕನಾಗಿದ್ದಾನೆ. ಯಾಕಂದರೆ ಈ ಲೋಕದಲ್ಲಿ ಡಾಕ್ಟರ್ಸ್ಗಳು ಕೇವಲ ಸ್ವಲ್ಪ ಆಲೋಚನೆಗಳನ್ನು ಕೊಟ್ಟು ಮದ್ದುಗಳನ್ನು ಕೊಡ್ಬೋದು, ಆದರೆ ನಮ್ಮ ದೇವರು ಆರೋಗ್ಯದಾಯಕನಾದ ದೇವರು ಯೆಹೋವ ರಾಫ ಆತನಾಗಿದ್ದಾನೆ. ಅದಕ್ಕೆ ಅವನು ಹೇಳ್ತಾನೆ, ನನ್ನ ಸುಖವು ಸ್ವಾಮಿ ನಿನ್ನಲ್ಲಿ ಹೊರತು ಬೇರೆ ಎಲ್ಲೂ ಇಲ್ಲ, ಬೇರೆ ಎಲ್ಲೂ ಇಲ್ಲ. ನಮಗೆ ಸುಖವನ್ನು ಕೊಡುವಂಥ ದೇವರು, ನಮ್ಮ ರೋಗಗಳನ್ನು ಹೊತ್ತುಕೊಂಡ ದೇವರು, ನಮ್ಮ ಬೇನೆಗಳನ್ನು ಹೊತ್ತುಕೊಂಡ ದೇವರು, ನಮ್ಮ ಸಂಕಟಗಳನ್ನೆಲ್ಲ ಹೊತ್ತುಕೊಂಡಿರುವ ಆತನು ಯೇಸು ಒಬ್ಬರೇ ಆಗಿದ್ದಾನೆ ಪ್ರಿಯರೇ. ಅದರಿಂದ ನಿಮ್ಮ ಜೀವಿತಗಳಲ್ಲಿ ಈ ಸಮಯದಲ್ಲಿ ರೋಗದ ಪರಿಸ್ಥಿತಿಗಳ ಮಧ್ಯದಲ್ಲಿ ಇರುವುದಾದರೆ, ಆ ಅನಾರೋಗ್ಯದಿಂದ ಬಳಲ್ತಾ ಇರುವುದಾದರೆ ನೀವು ಹೇಳ್ರಿ, ಯೆಹೋವ ರಾಫ ನನಗೆ ಆರೋಗ್ಯದಾಯಕನು. ನೀವು ಹೇಳ್ರಿ, ಯೆಹೋವ ರಾಫ ನನಗೆ ಆರೋಗ್ಯದಾಯಕನು. ಆತನಲ್ಲಿ ಹೊರತು ನಮಗೆ ಸುಖವು, ಆರೋಗ್ಯವು, ಸಮಾಧಾನವು, ನೆಮ್ಮದಿಯು ಎಲ್ಲೂ ಇಲ್ಲ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.